ಬನ್ನಿ ಈ ವರ್ಷದ ಹೈಯೆಸ್ಟ್ ಮಳೆ ಅಂತ ಹೇಳ್ಬೋದು. 3 inches 25 cents ಬಂದಿದೆ ಮಳೆ. ನೋಡಿ ಈಗ ಚಿಗುರು ನೋಡಿ ಹೆಂಗೆ ಬಂದಿದೆ ಅಂತ ಇರೋ ಬಸ್ದಲ್ಲ ಇದೆಲ್ಲ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ತೆಗೆಸ್ಕೋಬೇಕಿದ್ನಲ್ಲ. ಮತ್ತು ಇದೊಂದು ಬ್ಲಾಕಲ್ಲಿ ಪಾಪ ಮೆಣಸು ನಮ್ಮದು ಬಳ್ಳಿ ಸೆಲೆಕ್ಷನ್ ರಾಂಗ್ ಆಗಿಬಿಟ್ಟು ಸ್ವಲ್ಪ ಅರ್ಶನ ಆಗೋಗಿದೆ. ಅದನ್ನ ಏನು ಪ್ಲ್ಯಾನ್ ಮಾಡ್ತಿದ್ವಿ ಅಂತಂದರೆ ಫುಲ್ ಕಿತ್ತಾಕ್ತಿದ್ವಿ. ಈಗ ನೋಡಿ ಹಿಂಗೆ ಸುತ್ತ ಹಾಕ್ಬಿಡಿ ಒಂದು ಅಟ್ಲೀಸ್ಟ್ 150 ಗ್ರಾಮ್ ಇದೆ ಬೀಳಂಗೆ. ಗೊಬ್ಬರ ಬಂದ್ಬಿಟ್ಟು 150-200 ಗ್ರಾಮ್ ಹಾಕ್ತೀವಿ. ಗೊಬ್ಬರ ಬಂದ್ಬಿಟ್ಟು ಸಂಪೂರ್ಣ ಹಾಕ್ತಾ ಇದ್ದೀವಿ 19 ಹಾಲು ಜೈ ಕಿಸಾನ್ ಅವ್ರದ್ದು. ಥ್ಯಾಂಕ್ ಯು ಸರ್. ತುಂಬಾ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ನಾನು ಅದೇ ತರ ಯಂಗ್ಸ್ಟರ್ ಆಗಿದ್ರು ಹೌದು ಊರಿಗೆ ವಾಪಸ್ ಬಂದಿರೋದಕ್ಕೆ ಸುಮಾರು ಇನ್ಸ್ಪಿರೇಷನ್ಸ್. ಹೌದಾ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೇಳ್ತಾ ಇರ್ತಾರೆ ಇದೆಲ್ಲಿ ಸಿಕ್ಕುತ್ತೆ ಅಂತ. ಇಲ್ಲಿ ನೋಡಿ ಇಲ್ಲಿ ಸಿಕ್ಕುತ್ತೆ. ನಿಮ್ಮ ನಂಬರ್ ಹೇಳ್ಬಿಡಿ. ಮೆಣಸು ಎಲ್ಲ ಕ್ಲೀನ್ ಆಗುತ್ತೆ. ಎಲ್ಲಿ ಹೋದ್ರೆ 1 ಗ್ರಾಮ್ ಧೂಳು ಲೆಸ್ ಮಾಡಲ್ಲ ಅದ್ರಲ್ಲಿ ಕ್ಲೀನ್ ಮಾಡಿದ್ರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ ಈ ವರ್ಷದ ಹೈಯೆಸ್ಟ್ ಮಳೆ ಅಂತ ಹೇಳ್ಬೋದು. 3 inches 25 cents ಬಂದಿದೆ ಮಳೆ. ಈಗ ಲಾಸ್ಟ್ ಟೈಮ್ ನಾವು ಏನಂತಂದ್ರೆ ಈ ಪಟ್ಟೆಗೆ ಮಾತ್ರ ಅಡಿಕೆಗೆ ಮತ್ತು ಮೆಣಸಿನ ಗೊಬ್ಬರ ಹಾಕಿರಲಿಲ್ಲ. ಹಾಕ್ಬಿಡೋಣ ಅಂತ ಈಗ ನಿಮ್ಗೆ ಎಷ್ಟು ಈಗ ಮಳೆ ಬರ್ತಾ ಇದೆ, ಅದ್ರ ಜೊತೆಗೆ ಈಗ ಒಂದು ಗೊಬ್ಬರ ಕೊಟ್ರಂತೂ ಅಲ್ಟಿಮೇಟ್ ಆಗುತ್ತೆ ಮಾತ್ರ. ಅಲ್ಲಿ ನೋಡಿ ನವಿಲೆಲ್ಲ ನೋಡಿ, ನವಿಲು ಫುಲ್ ನೋಡಿ. ಈಗ ಚಿಗುರು ನೋಡಿ ಹೆಂಗೆ ಬಂದಿದೆ ಅಂತ ಇರೋ ಬಸ್ದಲ್ಲ ಇದೆಲ್ಲ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ತೆಗೆಸ್ಕೋಬೇಕಿದ್ನಲ್ಲ ನೋಡಿ. ಇಷ್ಟು ದಿನ ಕೆಲಸ ಇಲ್ಲ ಅಂತ ಕೂತಿದ್ವಿ. ಒಂದು ಮಳೆ ಬಂದಾಗ ಎಲ್ಲ ಕೆಲಸ ಕಣ್ಣಿಗೆ ಕಾಣಿಸೋಕೆ ಸ್ಟಾರ್ಟ್ ಆಗಿದೆ. ಮತ್ತೆ ಬನ್ನಿ 4 ವರ್ಷದ ಅಡಿಕೆ ಗಿಡ ನೋಡಿ. ಇಲ್ಲೊಂದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲೊಂದು ಕಾಣಿಸ್ತಾ ಇದೆ. ಕರೆಕ್ಟಾಗಿ 2 ಇದೆ. ಕಂಟಿನ್ಯೂಸ್ ಇದೆ. ಒಂದು ವಾರದ ಮೇಲೆ ಮಳೆ ಇದೆ. ಏನು ಕಂಟಿನ್ಯೂಸ್ ವ್ಲಾಗ್ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ವ್ಲಾಗ್ ಬರಬೇಕು ನೋಡಿ. ಹಿಂಗೆ ಸುತ್ತ ಹಾಕ್ಬಿಡಿ ಒಂದು ಅಟ್ಲೀಸ್ಟ್ 150 ಗ್ರಾಮ್ ಇದೆ ಬೀಳಂಗೆ ಅನ್ನೋದಕ್ಕೆ. ಯಾವುದೂ ಬಿಡಕ್ಕೆ ಹೋಗ್ಬೇಡಿ, ಕ್ಲೀನ್ ಹಾಕೊಳ್ಳಿ. ಈಗ ನಾನು ಮತ್ತೆ ಪಾಪ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಪಾಪ ಆಪರೇಷನ್ ಕ್ಯಾಟ್ರೇಟ್ ಆದ್ಮೇಲೆ ಹೆಂಗೆ ಪರವಾಗಿಲ್ಲ? ಈಗ ವಿಷನ್ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಕಾಣ್ತಾ ಇದೆ ಈಗ ಅಲ್ಲ. ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನೆನ್ನೆ ಒಳ್ಳೆ ಮಳೆ ಬೇರೆ. ಹೌದು ಸುಮಾರು 3.5 ಇಂಚು 3.5 ಇಂಚ್ ಮಳೆ ಆಗಿದೆ. ಈಗ ಲೈಟಾಗಿ ನಾವು ಲಾಸ್ಟ್ ಟೈಮ್ ಗೊಬ್ಬರ ಇದೊಂದು ಪಟ್ಟೆಗೆ ಹಾಕಿರಲಿಲ್ಲ, ಅದಕ್ಕೆ ಹಾಕ್ತಾ ಇದ್ವಿ ಅದಕ್ಕೆ ಅಡಿಕೆಗೆ ಮತ್ತು ಮೆಣಸಿಗೆ. ಮತ್ತು ಇದೊಂದು ಬ್ಲಾಕಲ್ಲಿ ಪಾಪ ಮೆಣಸು ನಮ್ಮದು ಬಳ್ಳಿ ಸೆಲೆಕ್ಷನ್ ರಾಂಗ್ ಆಗಿಬಿಟ್ಟು ಸ್ವಲ್ಪ ಅರ್ಶನ ಆಗೋಗಿದೆ. ಅದನ್ನ ಏನು ಪ್ಲ್ಯಾನ್ ಮಾಡ್ತಿದ್ವಿ ಅಂತಂದರೆ ಫುಲ್ ಕಿತ್ತಾಕ್ತಿದ್ವಿ. ಈಗ ಕಿತ್ತಾಕಿ ಇನ್ನೊಂದು 6-7 ಮಂತ್ಸಲ್ಲಿ ಅದನ್ನ ರೆಡಿ ಮಾಡ್ಬೇಕು ನೆಕ್ಸ್ಟ್ ಪ್ಲಾಂಟಿಂಗಿಗೆ. ಏನು ಪಾಪ? ಹೌದೌದು. ಈಗ ಬನ್ನಿ. ಈಗ ಇಲ್ಲಿ ನೋಡಿ ನಮ್ಮ ಜೊತೆ ಇದ್ದಾರೆ. ಈಗ ನೋಡಿ ಮತ್ತೆ ಬಾ ರೂಬಿ ಬಾಯ್ಲಿ ನೋಡಿ ನೋಡಿ ಎಲ್ಲ ಬಂತು ನೋಡಿ. ಇಲ್ಲಿ ಇನ್ನೊಂದೆಲ್ಲೋಯ್ತು ನೋಡಿ, ಇಲ್ಲೆಲ್ಲ ಬಂದಾಯಿತು. ಈಗ ಹಾಕ್ತಾ ಇದ್ದೀವಿ. ಈಗ ಲೈಟಾಗಿ ಬಿಸಿಲು ಬರೋ ಸ್ಟಾರ್ಟ್ ಆಗಿದೆ. ಇದು ಬೆಸ್ಟ್ ಟೈಮ್ ಅನ್ಬೋದು ಗೊಬ್ಬರ ಹಾಕೋಕ್ಕೆ. ಕಾಫಿಗೂ ಹಾಕ್ಬೇಕು ಗೊಬ್ಬರ. ಈಗ ರೀಸೆಂಟಾಗಿ ಕೆರೆ ಆಗಿರೋದ್ರಿಂದ ನಾವೇನಂತಾರೆ ಮಳೆ ಬಂದಾಗ ಬಂದು ನೋಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲಿ ಜರಿತಾ ಇದೆ, ಏನೇನು ಆಗ್ತಾ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಲೈಟಾಗಿ ಇಲ್ಲ ಸ್ವಲ್ಪ ಮಣ್ಣೋಗಿದೆ ಅಷ್ಟೇ, ಲೈಟಾಗಿ ಇನ್ನೇನು ಆಗಿಲ್ಲ. ಆದರೂ ಬ್ಯಾಕ್ ಟು ಬ್ಯಾಕ್ ನಾವು ನೋಡ್ತಾನೆ ಇರಬೇಕು ಏನೇನು ಆಗ್ತಾಯಿದೆ ಅಂತ. ಹ್ಯೂಮಿಡ್ ಇರೋದು ನೋಡಿದ್ರೆ 100% ಇವತ್ತು ಬೇಗ ಮಳೆ ಇದೆ ಮಾತ್ರ. ಬನ್ನಿ ಈಗ ನಮ್ಮ ಜೊತೆ ವೀಕ್ಷಾ ಇದ್ದಾಳೆ ಇಲ್ಲಿ. ವೀಕ್ಷಾ, ಏನು ಸಮಾಚಾರ? ಗೊಬ್ಬರ ಹಾಕ್ತಿದ್ಯಾ? ಇಲ್ಲ. ಬಿಸಿಲಿದೆ ಇವತ್ತು, ಒಳ್ಳೆ ಬಿಸಿಲಿದೆ. ಆದರೆ ಒಳ್ಳೆ ಇಷ್ಟು ಸೆಕೆ ಸ್ಟಾರ್ಟ್ ಆಗಿದೆ ಅಂದರೆ ಮಳೆ ಪಕ್ಕ ಇದೆ ಇವತ್ತು. ನೋಡಿ ಈ ಥರ ಚಿಗುರೆಲ್ಲ ಸ್ಟಾರ್ಟ್ ಆಗಿದೆ ಮೆಣಸಲ್ಲಿ. ಗೊಬ್ಬರ ಬಂದ್ಬಿಟ್ಟು 150-200 ಗ್ರಾಮ್ ಹಾಕ್ತೀವಿ ಒಂದು ರೌಂಡಿಗೆ ನೋಡಿ. ಆದರೆ ಗೊಬ್ಬರ ಹಾಕ್ದಂಗೆ ಇದನ್ನು ತಗೊಂಬಿಡ್ತೀವಿ. ಈಗ ಚಿಗುರು ಅಷ್ಟೇ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ಮಾತ್ರ. ಇದೆಲ್ಲ ತಗೋಬೇಕು ನೋಡಿ. ಇದು ಅಷ್ಟೇ ಪುಡಿ ಚಿಗುರು ಅಡ್ಡ ಹೋಗಿರೋದು, ನೆತ್ತಿ ಮೇಲೆ ಬಂದಿರೋದೆಲ್ಲ. ಮನೀಗ ಹೋಗಿ ಬಂದ್ಬಿಡೋಣ. ಟ್ಯಾಕ್ಟ್ರಿನೂ ಇನ್ನು ಪಂಪ್ ಬಿಚ್ಚಿಲ್ಲ, ಅದಕ್ಕೆ ಟ್ಯಾಕ್ಟ್ರು ಅಲ್ಲೇ ಇದೆ. ಅದಕ್ಕೆ ವ್ಯಾನ್ ತೊಗೊಂಡ್ವಿ. ಮತ್ತು ಇನ್ ಕೇಸ್ ಮಳೆ ಬಂದರೂ ವ್ಯಾನ್ ಒಳಗೆ ಸೇಫ್ ಇರುತ್ತೆ ಗೊಬ್ಬರ. ನೋಡಿ ಗೊಬ್ಬರ ಬಂದ್ಬಿಟ್ಟು ಸಂಪೂರ್ಣ ಹಾಕ್ತಾ ಇದ್ದೀವಿ 19 ಹಾಲು ಜೈ ಕಿಸಾನ್ ಅವ್ರದ್ದು. ತುಂಬ ಥ್ಯಾಂಕ್ಸ್. ಎಲ್ಲರೂ ಬಂದು ಮಾತಾಡಿಸ್ತೀರಾ ಸಿಕ್ಕಿದಾಗೆಲ್ಲ. ಈಗ ಸಖತ್ ಲವ್ ತೋರಿಸ್ತಾ ಇದ್ದೀರಾ. 2 ವರ್ಷ ಏನು ಕಷ್ಟಪಟ್ಟಿದ್ವಿ ಅದನ್ನೆಲ್ಲ ಬಂದು ರೆಕಗ್ನೈಸ್ ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಈಗ ಮನೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೇನು ಅಂತ ನೋಡಿ, ನಮ್ಮ ಮಾವ ಬಂದಿದ್ದಾರೆ. ಮಾವ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೇ ವಿಶೇಷ? ಚಾಯ್ ತುಳು. ಓಕೆ
ನೋಡಿ ಒಂದು ಖುಷಿ ಏನಂತಂದ್ರೆ ಮಾವ ಅತ್ತೆ ಬಂದರೆ ಒಂಥರ ಖುಷಿ, ಆದರೆ ನಾವು ಲೈಟಾಗಿ ಸ್ವಲ್ಪ ಗೊಬ್ಬರ ಹಾಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಾಂ, ಹೆಂಗಾಗಿದೆ ಕೆರೆ ಎಲ್ಲ? ಏನೇನಾಯ್ತು ಕೆರೆ ಎಲ್ಲ? ಥ್ಯಾಂಕ್ಸ್ ಮಾವ. ಆಚೆ ಬ್ರೇಕ್ಫಾಸ್ಟ್ ರಾಜಾ ಬನ್ನಿ, ಈಗ ನಾವು ತಿಂಡಿ ತಿನ್ಕೊಂಡ್ಬಂದ್ಬಿಡೋಣ. ಎಷ್ಟು ಕೆಲಸ ಮಾಡ್ತೀರಾ ಅಷ್ಟೇ ನಿಮಗೆ ಫುಡ್ಡು ತಿನ್ನಬೇಕು. ಬ್ರೇಕ್ಫಾಸ್ಟ್ ಎಲ್ಲ ನೋಡಿ, ಇಲ್ಲಿ ಚಟ್ನಿ ಮತ್ತು ಕಡುಬು ತಿಂತಾ ಇದ್ದೀನಿ. ನೋಡಿ ಸಂಧ್ಯಾ ಪಾಪ, ನಮ್ಮ ಅತ್ತೆ ಮಾವ ಇದ್ದಾರೆ, ಅತ್ತೆ ಇದ್ದಾರೆ, ಚೆಸ್ ಆಡ್ತಿದ್ದಾರೆ ಮಕ್ಕಳ ಜೊತೆಗೆ. ಗೊಬ್ಬರ ಹಾಕಾಯ್ತು ಈಗ. ಬನ್ನಿ ಹೋಗೋಣ. ಈಗ ಇನ್ನೇನಿದ್ರು ಮಳೆ ಕಾಯೋದು ಅಷ್ಟೇ. ಈಗ ಆಕಾಶ ನೋಡೋದು ಯಾವ ಮಳೆ ಬರುತ್ತೆ ಅಂತ. ಇವತ್ತು ನೀವು ಅನ್ಕೋಬೋದು ಇದ್ಯಾವ ಗಾಡಿದ್ದು ಪ್ರೊಫೈಲ್ ಸ್ವಲ್ಪ ಚೇಂಜ್ ಆಗಿದೆ ಅಂತ. ಇದು ನನ್ನ ಗಾಡಿ ಅಲ್ಲ, ಇದು ಅಕ್ಕನ ಗಾಡಿ. ಇದು ಏನಮ್ಮ ಏನ್ ಹೇಳಪ್ಪ, ಮಳೆ ಮೋಡ ಆಗಿದೆ, ಗೊತ್ತಿಲ್ಲ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಮೊನ್ನೆ ಒಂದು 3:25 ಆಗಿತ್ತು ಮಳೆ. ಮಾಯ್ಶ್ಚರ್ ಇದೆ, ಗೊಬ್ಬರ ಕರೆಯೋಕೆ ಸಂಪೂರ್ಣ ಬೇರೆ. ಮನೆಗೆ ಮುಡುಗಿರಿ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ. ಬನ್ನಿ, ಅಕ್ಕನ ಗಾಡಿಗೆ ಸ್ವಲ್ಪ ವೈಸರ್ ಹಾಕಬೇಕಾಗಿತ್ತು. ಹಳೆಯ ವೈಸರ್ ತೆಗೆದ್ವಿ, ಈಗ ಹೊಸ ವೈಸರ್ ಹಾಕ್ಸೋಣ. ಏನು ಸಮಾಚಾರ ಮತ್ತೆ ವಿಶೇಷ? ಆರಾಮ. ಮತ್ತೆ ಏನು ಕೆಲಸ ಆಗ್ತಿದೆ ಈಗ? ಕೆಲಸ ಇದಕ್ಕೆ ಟೆಂಟ್ ವರ್ಕ್ ಮಾಡ್ತಾ ಇದ್ದೀವಿ. ಹೌದಾ? ಸಿಕ್ಕಾಪಟ್ಟೆ ಹೀಟ್ ಅಲ್ವಾ, ಕೂಲಿಂಗ್ ಸಿಗ್ತಿಲ್ಲ ಯಾರಿಗೂ. ಹಂಗೆ ರೈನ್ ವೈಸರ್ ಇದು. ಮಳೆ ಬರ್ಬೇಕಾದ್ರೆ ನಿಮಗೆ ಗ್ಲಾಸ್ ಸ್ವಲ್ಪ ಕೆಳಗೆ ಮಾಡ್ಕೊಂಡ್ರೆ ಅದು ನಿಮ್ಗೆ ಕವರ್ ಆಗುತ್ತೆ. ಅಂದ್ರೆ ಈಗ ಮುಂಚೆ ಸ್ವಲ್ಪ ಹಾರ್ಡ್ ಟೈಪ್ ಬರ್ತಾ ಇತ್ತು, ಹಾ. ಹಂಗಾಗಿ ಈ ತರ ಕಟ್ ಆಗೋದು. ಓಕೆ, ಈಗ ಸ್ವಲ್ಪ ಫ್ಲೆಕ್ಸಿಬಲ್ ಬರ್ತಾ ಇದೆ. ನೋಡಿ ಈಗ ವೈಸರ್ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ. ಏನೇ ಸಂಧ್ಯಾ, ಚೆನ್ನಾಗಿ ಕಾಣಿಸ್ತಿದ್ಯಾ? ನಮ್ಮದು ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು 2 ಇಯರ್ಸಿಂದ ಬ್ಲಾಗ್ ನೋಡ್ತಾ ಇದ್ದೀರಲ್ಲ. ನೋಡಿ ಈಗ ಬಂದು ಸಬ್ಸ್ಕ್ರೈಬರ್ಸ್ ಮಾತಾಡ್ತಾರೆ, ತುಂಬ ಖುಷಿ ಆಗುತ್ತೆ. ಹೆಂಗೆ ಬರ್ತಿದೆ ಬ್ಲಾಗ್ಸ್ ಎಲ್ಲ? ತುಂಬಾ ಚೆನ್ನಾಗಿ ಬರ್ತಾ ಇದೆ, ವೆರಿ ಇನ್ಫಾರ್ಮೇಟಿವ್. ಸ್ಪೆಷಲಿ ವಿಸಿಟ್ಸ್ ಮಾಡ್ತಿದ್ದೀರಲ್ಲ, ಹೌದೌದು, ದೇ ಆರ್ ವೆರಿ ಗುಡ್. ನಿಜವಾಗ್ಲೂ. ಯಾಕಂದ್ರೆ ಅವರು ಏನು ಶೇರ್ ಮಾಡ್ತಿದ್ದಾರೆ, ನೀವು ಹೋಗ್ತಿರೋ ಫಾರ್ಮರ್ಸ್, ಪ್ಲಾಂಟರ್ಸ್, ದೇ ಆರ್ ವೆರಿ ಜೆನ್ಯುನ್. ನಿಜವಾಗ್ಲೂ ಅವರೆಲ್ಲ ಶೇರ್ ಮಾಡ್ತಾರೆ, ಯಾಕಂದ್ರೆ ನಾರ್ಮಲಿ ಶೇರ್ ಮಾಡಲ್ಲ. ಹೌದು, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಜವಾಗ್ಲೂ. So ಅದು ನಿಮ್ದು ಆಗ್ತಿದೆ ಇನಿಷಿಯೇಷನ್. ಥ್ಯಾಂಕ್ ಯು ಸರ್. ತುಂಬಾ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ನಾನು ಅದೇ ತರ ಯಂಗ್ಸ್ಟರ್ ಆದಿದ್ರು ಹೌದು, ಊರಿಗೆ ವಾಪಸ್ ಬಂದಿರೋದಕ್ಕೆ ಸುಮಾರು ಇನ್ಸ್ಪಿರೇಷನ್ಸ್. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ವ್ಲಾಗಿಂಗ್ಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ದು ಬಂದು ನಂದಿಪುರದಲ್ಲಿ ಇದೆ ಎಸ್ಟೇಟ್, ಅರಬಿಕ್ ಎಸ್ಟೇಟ್. ನಿಮ್ಮದು ಅರಬಿಕ್ ರೋಬಸ್ತಾ ಇದೆಯಾ? ಬರಿದೆ. ಸೂಪರ್. ಏನು ಮಾಡ್ತಿದ್ದೀರಾ ಕೆಲಸ ಈಗ? ಇವಾಗ ಇದಾಗ್ತಾ ಇದೀನಿ, ಫರ್ಟಿಲೈಸರ್ಸ್. ಮಳೆ ಸಿಗ್ತಾ ಇದೆಯಾ? ಮಳೆ ಚೆನ್ನಾಗಿ ಬರುತ್ತೆ. ಸೂಪರ್. ಓಕೆ ಸರ್, ನೈಸ್ ಮೀಟಿಂಗ್ ಯು. ತುಂಬ ಖುಷಿ ಆಗುತ್ತೆ ಬಂದು ಮಾತಾಡ್ತೀರಾ. ಒಂದೇನು ಅಂತಾರೆ, ಸಬ್ಸ್ಕ್ರೈಬರ್ಸ್ ಈಗ ಬಂದು ಮಾತಾಡ್ತಾರೆ, ತುಂಬ ಖುಷಿ ಆಗುತ್ತೆ. ಅವ್ರ ಸಪೋರ್ಟೇ ನಮಗೆ ನಿಜವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಥ್ಯಾಂಕ್ ಯು. ಅಣ್ಣ, ಏನು ಸಮಾಚಾರ? ಏನಿಲ್ಲ, ಮತ್ತೆ ಆರಾಮ್. ನೋಡಿ, ನನಗೊಂದು ರೈನ್ ಗೇಜ್ ಪನಲ್ ಬೇಕಿತ್ತು, ತೊಗೊಳೋಕೆ ಬಂದಿದ್ದೀನಿ. ಮೆಜರ್ಮೆಂಟ್ ಮಾಡೋದು ಇದಕ್ಕೆ ಇದು ನೋಡಿ, ಬ್ಯಾಲೆನ್ಸ್ ಇದು ನೋಡಿ, ಇದು ಮೆಜರ್ಮೆಂಟ್ ಇದು. ನಾನು ತಗೊಬಂದೆ. ಹೌದಾ? ಇದನ್ನು ಬರುತ್ತೆ. ಹಾಂ, ಇದು ಬಂದುಬಿಟ್ಟು ನಿಮಗೆ ರೈನ್ ಮೆಜರ್ ಮಾಡೋದು ಇದರಲ್ಲಿ. ಸೂಪರ್. ಎಲ್ಲರೂ ಕೇಳ್ತಾ ಇರ್ತಾರೆ ಇದೆಲ್ಲಿ ಸಿಕ್ಕುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸಿಕ್ಕುತ್ತೆ. ನಿಮ್ಮ ನಂಬರ್ ಹೇಳಿಬಿಡಿ. 944 800 4883 ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್, MA ರೋಡ್, ಮೂಡಿಗೆರೆ. ಆದರೆ ಹೊರಗಡೆಯಿಂದೆಲ್ಲ ಕಾಲ್ ಮಾಡ್ತಾರೆ, ಅವ್ರಿಗೆ ಹೆಂಗೆ ಕಳ್ಸಿಕೊಡ್ತೀರಾ? ಅವರೇ ಬಂದು ತೊಗೊಂಡೋಗ್ಬೇಕು, ಯಾಕೆಂದರೆ ಇದು ಬ್ರೇಕೇಬಲ್ ಇದು. ಆದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇದು ನೋಡಿ, ನಿಮ್ಗೆ ಇಲ್ಲಿ ಜರ್ಡಿ ಎಲ್ಲ ಸಿಕ್ಕುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಪೇಪರ್ ಕ್ಲೀನ್ ಮಾಡೋಕ್ಕೆ. ಕಾಫಿದು ಆಗುತ್ತಲ್ಲ ಇದು? ಕಾಫಿಗೆ ಇದು. ಹಾಂ, ಕಡ್ಡಿ ಕಸ ತೆಗಿಯಕ್ಕೆ, ಮೆಣಸಿಂದು ಕಡ್ಡಿ ಕಸ ತೆಗಿಯಕ್ಕೆ ಇದು. ಇದರಲ್ಲಿ ಧೂಳು ಮತ್ತೆ ಮೆಣಸು ಕೆಳಗೆ ಬೀಳುತ್ತೆ. ಓಕೆ. ಅದಾದ್ಮೇಲೆ ಚಿಕ್ಕ ಕಣ್ಣಿಂದ ಇನ್ನೊಂದಿದೆ, ಅದರಲ್ಲಿ ಧೂಳು ಕ್ಲೀನ್ ಮಾಡೋದು. ಮೆಣಸೆಲ್ಲ ಕ್ಲೀನ್ ಆಗುತ್ತೆ. ಎಲ್ಲಿ ಹೋದ್ರೂ 1 ಗ್ರಾಮ್ ಧೂಳು ಲೆಸ್ ಮಾಡಲ್ಲ ಅದ್ರಲ್ಲಿ ಕ್ಲೀನ್ ಮಾಡಿ. ಕ್ಲೀನ್ ಮಾಡಿದ್ರೆ ಎಷ್ಟಣ್ಣ ಇದು? ಪ್ರೈಸ್ ಬಂದು 1700 ಇದೆ ಈಗ. ಓಕೆ, ಅಟ್ ಪ್ರೆಸೆಂಟ್. ಓಕೆ, ಸೂಪರ್. ನೋಡಿ, ಇದು ಒಳ್ಳೆ ಕ್ವಾಲಿಟಿನೂ ಚೆನ್ನಾಗಿದೆ. ಲೈಟ್ ವೈಟ್, ಅಪ್ರಾಕ್ಸಿಮೇಟ್ 4 ಕಿಲೋ ಅಷ್ಟೇ. 2 ಜನ ಕ್ಲೀನ್ ಮಾಡ್ಬೋದು. ಇನ್ನೇನು ಕೆಲಸ ಆಗ್ತಾಯಿಲ್ಲ, ಖಾಲಿ ಗೊಬ್ಬರ ಹಾಕ್ತಾ ಇದ್ದೀವಿ ಅಷ್ಟೇ. ಕೆಲಸ ಫಾಸ್ಟಾಗಿ ಆಗ್ತಾ ಇದೆ. ಇನ್ನು ಮಳೆ ಬಂದಾದ್ಮೇಲೆ ರೆಗ್ಯುಲರ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೀನು. ಮತ್ತು ಎಲ್ಲ ಸಬ್ಸ್ಕ್ರೈಬರ್ಸ್ ಸಿಕ್ಕಿದಾಗ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep boys by my side. Know that the